ಇಬ್ಬರು ಡಾಕ್ಟ್ರು, ಇಬ್ಬರು CN. ಇವ್ರ ಮಧ್ಯದಲ್ಲಿ ನಾನೊಬ್ಬ. ಎಲ್ರಿಗೂ ಹಬ್ಬದ ಶುಭಾಶಯಗಳೆಲ್ಲರೂ ಒಳ್ಳೆಯದಾಗಲಿ. ಜೀವನದಲ್ಲಿ ಬೇವು ಬೆಲ್ಲ ಅಂತೀವಿ. ಫಸ್ಟ್ ಬೇವು, ಆಮೇಲೆ ಬೆಲ್ಲ. ನಾವು ಕರೆಯುವಾಗ ಬೆಲ್ಲ ಬೇವು ಅನ್ನಲ್ಲ, ಬೇವು ಬೆಲ್ಲ ಅಂತೀವಿ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ 10 ವರ್ಷ ಬೇವು ಕಳೆದಿದ್ದೀವಿ. ಈ 10 ವರ್ಷ ಬೆಲ್ಲ ಆಗಲಿ ಅಂತ ನಾವು ನೀವೆಲ್ಲ ಬಯಸೋಣ. ನೀವೇನೋ ಪ್ರಶ್ನೆ ಕೇಳಿದ್ರಿ. ಇದು ಹುಟ್ಟಿದ್ದು ಮೊದಲು ಕನಕಪುರದಲ್ಲಿ, ಅದು ಈಗ RR ನಗರದವರೆಗೂ ಹರ್ಕೊಂಡ್ ಬಂದಿದೆ. ಬೇಲ್ ಮಾಡಿಸೋದು, ರಾತ್ರೋನ್ರಾತ್ರಿ ಮನೆಗಳಿಗೆ ನುಗ್ಸೋದು, 107 ಕೇಸ್ ಅಂತ ಹಾಕೋದು, ನೀನು ಊರು ಬಿಟ್ಟು ಹೋಗು ಅಂತ ಹೇಳೋದು, ಇವೆಲ್ಲ ಪ್ರತಿದಿನ ನಡೀತಾನೆ ಇದೆ. ಭಾರತೀಯ ಜನತಾ ಪಾರ್ಟಿ ಬಾವುಟ ಯಾರು ಹಿಡಿತಾರೆ, ಯಾವುದನ್ನ ಒಂದು ವಾಟ್ಸಪ್ಪಲ್ಲಿ ಫೋಟೋ ನೋಡಿದಾಗ ಆ ಫೋಟೋನ ಝೂಮ್ ಮಾಡಿ ನೋಡಿ ಆ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗೆ ಕಳಿಸೋದು, ಅವ್ರನ್ನ ಆವತ್ತೇ ಅವ್ರು ಹಿಡ್ಕೊಂಬರೋದು. ಇದ್ರೆ ಕಾಂಗ್ರೆಸ್ ಜೊತೆ ಇರಬೇಕು, ಇಲ್ಲ ಊರು ಬಿಟ್ಟು ಹೋಗಬೇಕು. ಇದು ಇಲ್ಲಿ ನಡೀತಾ ಇರ್ತಕ್ಕಂಥ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್? ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು? ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ನಡೀಲಿ. ಎಲ್ಲಿವರೆಗೂ ನಡೆಯುತ್ತೆ? 26ನೇ ತಾರೀಕುವರೆಗೂ ನಡೆಯುತ್ತೆ. 26 ಆದಮೇಲೆ ನಾವು ಎಲ್ಲಿವರೆಗೂ ಕಾಯಬೇಕು? ಫಲಿತಾಂಶವರೆಗೂ ಕಾಯಬೇಕು. ಅಲ್ಲಿವರೆಗೂ ಕಾಯೋಣ. ಅದ್ರ ಬಗ್ಗೆ ಮಾತಾಡೋಂಥದ್ದೇನು? ಕನಕಪುರದಲ್ಲಿ ಹುಟ್ಟೈತಿ ಅಂದಮೇಲೆ ಇನ್ಯಾರು ಹುಡ್ತಾರೆ? ನಾನೇನು ಹೇಳಬೇಕು? ಇಬ್ಬರು ದ್ವಾರಪಾಲಕರೇ. ನೀವು ಯಾರು ಅಂತ ಕೇಳ್ರೆ ನಾನು ಯಾವ್ದು ತೋರಿಸ್ಲಿ? ಯಾಕೆ ನೀವು ಹಿಂಗೆ ನಗ್ತೀರಿ?